ಅವರೇ ಬನ್ನಿ ನೇಮಿಸಲು ಬನ್ನಿ ನೀವು ಬನ್ನಿ ಬನ್ನಿ ಸರ್ ವಿಜಯ್ 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 जय बुक जय योगी सर अरे कितना मैडम बन्नी ಎಲ್ರಿಗೂ ನಮಸ್ಕಾರ. ಬಹಳ ವರ್ಷಗಳಾದಮೇಲೆ ನಿಮ್ಮನ್ನೆಲ್ಲ ಈ ರೀತಿ ನೋಡೋದು ಬಹಳ ಸಂತೋಷ ಆಗ್ತದೆ. ಯಾಕಂದರೆ ನಮ್ಮ ಯಜಮಾನಿಗೆ ಮಾಧ್ಯಮದವರು ಬರಹಗಾರರು ಅಂದರೆ ಬಹಳ ಗೌರವ ಪ್ರೀತಿ. ಒಂದ್ಸಲ ಮನೆಗೆ ಮಾಧ್ಯಮದಲ್ಲೂ ಕರೆದಿದ್ವಿ. ಕರೆದು ಊಟ ಹಾಕಿ ಅವ್ರ ಹತ್ರ ಮಾತಾಡಿ ಅವಾಗ ಕೇಳಿದರು, ಏನು ಸರ್ ವಿಶೇಷ? ಏನೂ ಇಲ್ಲ, ನಿಮ್ಮನ್ನೆಲ್ಲ ಕರೆದು ಊಟ ಹಾಕಬೇಕು ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ಕರೆದೇ ಇದೆ. ಸೊ ಅಷ್ಟು ಪ್ರೀತಿ ವಿಶ್ವಾಸ ನೋಡಿ. ಈಗ ಅನಿರುದ್ಧರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವ್ರ ವಂಶನೇ ಸರಸ್ವತಿ ಪ್ರತರು ಅಂತ ಹೇಳ್ಬೋದು. ಯಾಕಂದರೆ ಅವ್ರ ತಾಯಿ ಬರಗಾರರು, ಅವರು ಚೆನ್ನಾಗಿ ಬರೀತಾರೆ, ಅವ್ರ ತಂದೆ ಚೆನ್ನಾಗಿ ಬರೀತಾರೆ. ಅದ್ರ ಜೊತೆಲೆ ನಟನೆಯೂ ಗೊತ್ತಿರೋದ್ರಿಂದ ಒಂದು ಕಲಾ ಒಂದು ವಂಶದಲ್ಲಿ ಹುಟ್ಟಿದ್ದಾರೆ ಅನ್ನೋದೇ ತಪ್ಪಾಗಲಾರದು. ಆ್ಯಂಡ್ ಅಲ್ಲಿ ಏನೇ ಮಾಡಿದ್ರೂ ಶ್ರದ್ಧೆ, ಆ ನಿಷ್ಠೆ ಅದು ತುಂಬ ಜಾಸ್ತಿ. ಕೆಲವು ಸಲ ನಮ್ಮ ಯಜಮಾನಿ ಹೇಳೋರು, ಅಲ್ಲಿ ತುಂಬ ಇದನ್ನು ತೋರಿಸ್ಬೇಡಿ, ನಿಮ್ಮನ್ನ ಕೆಳಗಡೆ ತೋರಿಸ್ಬಿಡ್ತಾರೆ, ನಿಮ್ಮ ಪಾಡಿಗೆ ತಿಳಿದ್ಬಿಡಿ ಅಂತ ಇಷ್ಟ ಹೇಳೋರು. ಅಂಡ್ ಅವರಿದ್ದಾಗ ಏನಾದರೂ ಇವರು ಬರೀತಾರೆ ಅಂತ ಹೇಳಿದರೆ ಎಷ್ಟು ಐಡಿಯಾಸ್ ಕೊಟ್ಟಿರೋರು, ಎಷ್ಟು ಸಂತೋಷ ಪಟ್ಟಿರೋರು. ಈಗಲೂ ಎಲ್ಲೋ ಇದು ಸಂತೋಷ ಪಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಏನೇನೋ ಹೇಳಬೇಕು ಅನಿಸುತ್ತೆ, ಬಟ್ ಕೆಲಸ ಮಾತಿಗೆ ಬರಲ್ಲ. ಸುಮ್ಮನೆ ಕೂತಿದ್ದಾಗ ಏನೋ ಮಾತಾಡಬೇಕಾದ್ರೆ ಒಂದೊಂದಾ ವಿಷಯಗಳು ಬರುತ್ತೆ. ಈ ಒಂದು ಸ್ಟೇಜ್ ಊಟ ಕೊಟ್ಟು ಮಾತಾಡೋದು ಹೇಳಿದಾಗ ಏನು ಹೊಳೆಯಲ್ಲ. ಹಾಗಾಗಿ ಈ ಒಂದು ಮೊದಲನೇ ಪುಸ್ತಕ ಬಿಡುಗಡೆ ಆಗಿದೆ, ಎಲ್ಲರೂ ಓದಿ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಹೇಳಿದೆ, ನಾನು 2-3 ಕಥೆಗಳನ್ನು ಓದಿದೆ, ಇನ್ನೂ ಪೂರ್ಣವಾಗಿ ಓದಿಲ್ಲ. ಸೊ ಮುಂದೇನು ಒಂದು ಮಾಡಬೇಕು ಅಂದರೆ ಎಷ್ಟೋ ಜನಗಳಿಗೆ ಇನ್ಸ್ಪಿರೇಷನ್ ಬೇಕಾಗುತ್ತೆ. ಸೊ ಅಂಥದ್ರಲ್ಲಿ ನಮ್ಮ ಪುಟ್ಟನವ್ರಿಗೆ ನಾವು ಕವರುತ್ತೆ. ಅವರು ಬರಹಗಾರರು ಹೌದು, ಒಂದು ಡೈಲಾಗ್ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಆವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇರಲಿಲ್ಲ ಅವರು. ಅದು ಬರೋವರೆಗೂ ಒಂದು ವರ್ಡು ನಾನು ನೋಡಿದ ಅವ್ರನ್ನ ಒಂದೇ ಪಿಕ್ಚರಲ್ಲಿ ನೋಡ್ಕೊಂಡು ಆ ಒಂದು ವರ್ಡ್ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಪ್ಯಾಕಪ್ಪೇ ಮಾಡಿಬಿಟ್ರು, ಏನು ಮಾಡಿದ್ರು ಬರಲಿಲ್ಲ. ಸೊ ನೆಕ್ಸ್ಟ್ ಡೇ ಆ ಥರ ಒಂದು ಅಭ್ಯಾಸ ಅವರಿಗೆ, ಆ ಒಂದು ಇಂಟ್ರೆಸ್ಟ್ ಇರೋರಿಗೆ ಆ್ಯಂಡ್ ಒಳ್ಳೆಯದು ನಟನೆ ಸಹ ಮಾಡಿಕೊಂಡು ಅವ್ರು ತೋರಿಸೋದು, ಮಾಡಿ ತೋರಿಸೋದು ನಮಗೆ. ನಾನು ಅದನ್ನು ಮಾಡಿದ್ದೀನಿ ಅಂತ ನನಗೆ ಇನ್ಸ್ಪಿರೇಷನ್ನೇ ಕೊಟ್ಟಿದ್ದು. ಯಾಕಂದರೆ ರಾಮಕೃಷ್ಣ ಅವ್ರು ಮಾಡಿ ತೋರಿಸಿದಾಗ ಆ ಒಂದು ಎಕ್ಸ್ಪ್ರೆಷನ್ ಇಟ್ಕೊಂಡು ನಾನು ಜ್ಞಾಪಕ ಇಟ್ಕೊಂಡು ರಿಯಾಕ್ಟ್ ಮಾಡಿದ್ದೇನೆ. ರಾಮಕೃಷ್ಣ ಅವರು ಅದರ ಅರ್ಧನೂ ಮಾಡಿದ್ದೀನಿ ಹಾಗೆ ನೋಡಿದ್ರೆ. ಸೊ ಅಂಥ ಒಂದು ಜೊತೆಯಲ್ಲಿ ಅಂಥ ಸಾಹಿತಿಗಳು ಇದು ಎಕ್ಸಾಮ್ನಲ್ಲಿ ನೋಡಬೇಕಾದ್ರೆ ಬಹಳ ಸಂತೋಷ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸಹಕಾರ ನಮ್ಮ ಅನಿಮೇಲೆಯಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಶ್ರೀ ಅನಿರುದ್ಧ ಅವರೇ
ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿರುವಂಥ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಮತ್ತು ಇದನ್ನು ಭಾಳ ಸೊಗಸಾಗಿ ಮುದ್ರಿಸಿದಂಥ ಜಮೀಲ್ ಹಾಗೂ ನನ್ನ ಹಳೆಯ ಸಹೋದ್ಯೋಗಿಗಳು ಬಹಳ ಮಂದಿ ಇದ್ದಾರೆ. ನಾವೆಲ್ಲ ಸಿನಿಮಾ ರಿಪೋರ್ಟರ್ ಆಗಿದ್ದಾಗ ಈ ಮನೆಗೆ ವರದಿ ಮಾಡಲಿಕ್ಕೆ ಬರ್ತಾ ಇದ್ವಿ. ಆಗ ಸ್ಟಾರ್ ಮತ್ತು ಪತ್ರಕರ್ತರ ನಡುವೆ ಇಷ್ಟು ಅಗಾಧವಾದ ಕಂದರ ಇರಲಿಲ್ಲ. ಯಾವ ಬೇಕಾದ್ರೂ ಬರ್ಬೋದು. ಒಂದು ಮಾರ್ಕ್ ಮಾಡಿದರೆ ವಿಷ್ಣುವರ್ಧನ್ ಅವರೇ ಬಂದು ಬಾಗಿಲು ಕೂತ್ಕೊಂಡು ದಿನಗಟ್ಟಲೆ ಕೂತಿದ್ದೀವಿ. ಅಮ್ಮನ ಕೈ ಊಟ ಮಾಡಿ ಅದೇ ಡೈನಿಂಗ್ ಟೇಬಲ್ ಅವರೇ ಒಳ್ಳೆಯ ಅನ್ನಾಗಾಸ ಮಾಡಿ ಬಡಿಸ್ತಾ ಇದ್ರು. ಅಂಥ ಒಂದು ಮನೆಗೆ ಇವತ್ತು ಮತ್ತೆ ಬಂದಿದ್ದೀನಿ. ನನ್ನ ಹಳೆಯ ಗಿಡ ಪತ್ರಕರ್ತರಿದ್ದಾರೆ, ನೇಮಚಂದ್ರ ಮೇಡಮ್ ಇದ್ದಾರೆ, ದತ್ತಾತ್ರೇಯ ಅಂತ ಲೇಖಕಿದ್ದಾರೆ, ಎಫ್.ಟಿ. ಮೂರ್ತಿ ಅವರಿದ್ದಾರೆ. ಹೀಗೆ ಹಲವಾರು ಮಂದಿ ಮತ್ತೆ ನನಗೆ ಇವತ್ತು ಅನಿಸುತ್ತೆ ಏನಂದರೆ ಅನಿರುದ್ಧ ಭಾಳ ಚೆನ್ನಾಗಿ ಮಾತಾಡಿದ್ರು. ಆ ಪುಸ್ತಕವನ್ನು ಹೇಗೆ ಬರದೆ ಅಂತ ಲೇಖಕನಾಗಿ ಒಂದು ಪುಸ್ತಕ ರೂಪುಗೊಂಡ ಬಗೆಯನ್ನು ಭಾಳ ಚೆನ್ನಾಗಿ ಹೇಳಿದರು. ನನಗೆ ಗೊತ್ತಿತ್ತು ಅನಿರುದ್ಧಲ್ಲಿ ಈ ಥರ ಪ್ರತಿಭೆ ಇದೆ ಅಂತ. ಯಾಕಂದರೆ ನಾನು ಇವರೆಲ್ಲ ನೋಡಿ ಸುಮಾರು 30 ವರ್ಷ ಆಗಿರ್ಬೋದು, 25 ವರ್ಷ ಆಗಿರ್ಬೋದು. ಇವರು ಮತ್ತು ಇವರ ತಂಗಿ ಅರುಂಧತಿ ಜಟ್ಕರ್ ಇಬ್ಬರು ಕೂಡ ಒಂದು ಯಂಗ್ ಪ್ರತಿಭೆಗಳಾಗಿ ಕನ್ನಡಕ್ಕೆ ಬಂದವರು. ಇವರು ನಾಟಕಗಳು ಮಾಡ್ತಾಯಿದ್ರು, ಅವರು ಸೀರಿಯಲ್ಗಳನ್ನ ಮಾಡ್ತಾಯಿದ್ರು. ಇಟ್ ವಾಸ್ ಎ ಸಚ್ ಎ ಬ್ರಿಲಿಯಂಟ್ ಬ್ರದರ್ ಆ್ಯಂಡ್ ಸಿಸ್ಟರ್. ಆಗ ಸುಮಾರು ಆಗ ಸೀರಿಯಲ್ ಬರೀತಾ ಇದ್ದೆ. ಹೀಗಾಗಿ ಅವ್ರ ಹತ್ರ ಬಹಳಷ್ಟು ಸಲ ಮಾತಾಡಿದ್ದೆ. ನಾನು ಬರುವಂಥ ಸೀರಿಯಲ್ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹೀಗೆ ಒಂದು ಸಂಬಂಧ. ಆಮೇಲೆ ಅನಿರುದ್ಧವ್ರ ಮನೆಗೆ ನಾನು ಹಿಂದೆ ಕೂಡ ಲೇಖನಗಳನ್ನು ತಗೊಂಡೋಗಿ ಇಂಟರ್ವ್ಯೂ ತಗೊಂಡೋಗಿ ಅವ್ರ ಮನೆಗೆ ಬರ್ತಿದ್ದೆ. ಜಯಪುರ ಮನೆಯಿದ್ದಾಗ ಅವರ ಅಮ್ಮ ಕೂಡ ನನಗೆ ಊಟ ಹಾಕಿದ್ದಾರೆ. ಅವ್ರ ತಾಯಿ ಕೂಡ ಒಳ್ಳೆಯ ಚಪಾತಿ ಮತ್ತು ಪಲ್ಯ ಮಾಡಿ ಮರಾಠಿ ಸ್ಟೈಲ್ ಇರ್ತದೆ ಗೊತ್ತಾಗ್ತದೆ. ಸೊ ಇದೆಲ್ಲ ನೆನಪಿಸ್ಕೊಳ್ತಾ ಇವತ್ತು ನನಗೆ ಈ ಮನೆಗೆ ಒಂದು ವಿಶಿಷ್ಟವಾದ ಏನು ಗುಣ ಇದೆ ಅಂತ ಅನಿಸುತ್ತೆ. ಅನ್ನೋದೊಂದು ಇದೆ, ಗುಣ ಇದೆ. ಅಂದರೆ ಒಂದು ಸ್ಥಳ ಮಹಿಮೆ ಅಂತಿದ್ದಿಲ್ಲ. ನನಗೆ ಒಂದು ಜ್ಞಾಪಕ ಬರುತ್ತೆ. ಒಂದ್ಸಲ ವಿಷ್ಣುವಿನಲ್ಲಿ ಬಂದಿದ್ದೆ, ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಒಂದು ಪುಸ್ತಕ ಬಿಡುಗಡೆ ಆದಾಗ ಕೊಡ್ಲಿಕ್ಕೆ ಬಂದಿದ್ದೆ. ಆಗ ವಿಷ್ಣು ಸರ್ ಹೇಳಿದ್ರು, ನಾನು ಒಂದು ಪುಸ್ತಕ ಬರೆದಿದ್ದೀನಿ ಅಂತ. ಸರ್ ನಾನು ನೋಡ್ತೀನಿ ಅಂತ ಹೇಳಿದ್ರೆ, ಹಾಗೆಲ್ಲ ನೋಡೋಕ್ಕಾಗಲ್ಲ, ಅದು ನಾನು ಯಾರಿಗೂ ಕೊಡಲ್ಲ ಅದು ಅಂತೇಳಿ ಅವ್ರ ಡ್ರೈವರ್ ರಾಧಾ ಅಂತಿದ್ರು, ರಾಧಾಕೃಷ್ಣ ಅಂತ. ರಾಧಾ ಸೂಟ್ ಕೇಸ್ ತಗೊಂಡು ಅಂತ ಹೇಳಿದ್ರು. ಅವ್ರು ಹೋಗಿ ಆ ಸೂಟ್ ಕೇಸ್ ತಗೊಂಡು ಅದಕ್ಕೆ ಬೀಗ ಹಾಕಿ ಅದರೊಳಗೆ ಅವರು ಡೈರಿನಲ್ಲಿ ಬರೆದಿಟ್ಟಿದ್ರು. ಅಂದರೆ ಅದನ್ನು ಯಾರಿಗೂ ತೋರಿಸಿದೆ. ಅದರಲ್ಲಿ 5-6 ಲೇಖನಗಳನ್ನು ಅಲ್ಲೇ ಓದಿದೆ ನಾನು. ಅಲ್ಲಿ ಒಂದು ಆರ್ಟಿಕಲ್ ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ಮಮಕಾರ ಮತ್ತು ಅಹಂಕಾರ ಅಂತ ಹೇಳುವ ಸಬ್ಜೆಕ್ಟ್ ಬಗ್ಗೆ ಬರೆದಿದ್ರು. ಹೇಗೆ ಒಬ್ಬ ನಟನಾದವ ಮನೆಯಲ್ಲಿದ್ದಾಗ ಮಮಕಾರವನ್ನು ಬಯಸ್ತಾನೆ ಮತ್ತು ಹೊರಗಡೆ ಅಡಿಟ್ಟ ತಕ್ಷಣ ಒಂದು ಅಹಂಕಾರವನ್ನು ಗೊತ್ತಿಕೊಳ್ಳುತ್ತೆ. ಅದರಿಂದ ಪಾರಾಗುವುದು ಬಹಳ ಹೇಗೆ ಮುಖ್ಯ ಆಗುತ್ತೆ. ಅಂದರೆ ಲಕ್ಷಾಂತರ ಅಭಿಮಾನಿಗಳಿರ್ತಾರೆ ಹೊರಗಡೆ. ಅವ್ರು ನೋಡಿದಾಗ ಒಂದು ಅಹಂ ಬರುತ್ತೆ. ನಟನಿಗೆ ಅಹಂ ಇರಬಾರ್ದು, ಅದನ್ನು ಮೀರುವುದು ಹೇಗೆ ಅಂತ ಭಾಳ ಚೆನ್ನಾಗಿ. ಯಾಕಂದರೆ ಇದು ಯಾವುದು ಅಂದರೆ ಅವರಲ್ಲಿ ಈ ಮಾತಿತ್ತು, ಯೋಗ ಮತ್ತು ಯೋಗ್ಯತೆ ಅಂತ ಹೇಳಿ. ನನಗೆಲ್ಲ ಬಂದಿದ್ದು ಯೋಗದಿಂದ ಅಂತ ಹೇಳುವ ವಿನಯ ಅವರಲ್ಲಿ. ಯೋಗ್ಯತೆಯನ್ನು ಬಂದಿದ್ದಲ್ಲ, ಯೋಗದಿಂದ ಬಂದಿದ್ದ ಅಂತ ಅದನ್ನೆಲ್ಲ ಅದರಲ್ಲಿ ಬರ್ಕೊಂಡಿದ್ದು 5-6 ಲೇಖನಗಳಲ್ಲಿ. ನನಗೆ ಅದನ್ನು ಓದಿ ನಿಜವಾಗ್ಲೂ ರೋಮಾಂಚಿತನಾಗಿದ್ದೆ. ಆ ಪುಸ್ತಕ ಬಹುಶಃ ಅವ್ರು ಹಿಂದಿನ ಬಿಡುಗಡೆ ಆಗ್ತಿದ್ದೆ. ನಮ್ಮ ಮುಂದೆ ಅವರನ್ನು ಒಲಿಸೋದು ಕಷ್ಟ ಇತ್ತು. ಅವರು ಭಾಳ ಸುಲಭವಾಗಿ ಹೇಳ್ತಿರ್ಲಿಲ್ಲ. ನಾವು ಆತ್ಮಕಥೆ ಬರೀತಿದ್ದೆ, ನಾವು ಮಾತಾಡೋಣ ಅಂತ. ಬಟ್ ಇವತ್ತು ಅದರ ಮುಂದುಗಡೆ ಭಾಗವಾಗಿ ಅನಿರುದ್ಧವರ ಲೇಖನಗಳು ಇಷ್ಟು ಒಳ್ಳೆಯ ಲೇಖನ. ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ ನಮಗೆ ನಿಜವಾದ ಅಂತರಂಗದ ಸತ್ಯಗಳು ಗೊತ್ತಾಗೋದು ಅವರ ಪುಸ್ತಕದ ಮೂಲಕ. ಅವರ ಮದುವೆಯ ಒಂದು ಸೊಗಸಾದ ಪ್ರೇಮ ಕಥೆ ಇದೆ, ಅದು ಭಾಳ ಚೆನ್ನಾಗಿದೆ ಆ ಪುಸ್ತಕದಲ್ಲಿ. ಅವ್ರು ಹೇಳ್ತೀನಿ, ಯಾಕಂದರೆ ಇಟ್ ಮೈಟ್ ಇಂಟ್ರೆಸ್ಟ್ ಯು ರೀಡ್ ದ ಬುಕ್. ಅವರು ಒಂದು ನಾಟಕ ಮಾಡ್ತಾರೆ. ತನ್ನ ಅಣ್ಣ ಅವರು ಡೈರೆಕ್ಟರ್ ಆಗಿದ್ದರು, ರಂಗಾರ ತಂದೆ ಇಟ್ಕೊಂಡಿದ್ರು. ಒಂದು ನಾಟಕ ಮಾಡ್ತಾರೆ. ಆ ನಾಟಕಕ್ಕೆ ಎಲ್ಲರೂ ಬಂದಿರ್ತಾರೆ. ಕೀರ್ತಿ, ಚಂದನ, ಭಕ್ತಿ ಮೇಡಮ್, ವಿಷ್ಣುವರ್ಧನ್ ಬಂದಿರ್ತಾರೆ. ಇವರಿಗೆ ವಿಷ್ಣುವರ್ಧನ್ ನಾಟಕ ನೋಡ್ತಿದ್ದಾರೆ ಅಂತ ಭಾಳ ಖುಷಿ. ನಾಟಕ ನೋಡಿದ ನಂತರ ಈ ಅಪ್ಪರೆ ಬಂದು ಬಹಳ ಚೆನ್ನಾಗಿ ಮಾಡ್ತೀವಿ ಅಂತ ಇವರು ನೋಡ್ತಾರೆ. ಅದರಂದರೆ ಒಬ್ಬ ಪ್ರೇಕ್ಷಕ ಮತ್ತು ಒಬ್ಬ ನಟನ ಸಂಬಂಧ. ಅದಾಗಿ ಎಷ್ಟೋ ದಿನಗಳ ನಂತರ ಇವ್ರಿಗೆ ಸಿನಿಮಾ ಸಿಗುತ್ತೆ, ಫಸ್ಟ್ ಸಿನಿಮಾ ಆಗಿರುತ್ತೆ. 2ನೇ ಸಿನಿಮಾಗೆ ಸೈನ್ ಮಾಡಿರ್ತಾರೆ. ಆ ಟೈಮಲ್ಲಿ ಭೇಟಿಯಾದಾಗ ಅವ್ರು ಕೇಳ್ತಾರೆ, ನನ್ನ ಮಗನ ಮದುವೆ ಅಂತ. ಇದು ಲೈಫ್ ಟೈಮಲ್ಲಿ ಅಂದರೆ ಇಂಥ ಒಂದು ಮೂಮೆಂಟ್ ಅಂದರೆ ಅಭಿಮಾನಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ದೊಡ್ಡ ನಟ ಅವ್ರು ಬಂದು ನನ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಈ ಪ್ರಶ್ನೆ ಆಗ್ತಾರೆ. ಮುಂದೆ ಹುಡುಕಿ ಮದುವೆ ಆಗಿದ್ದು ಅದೆಲ್ಲ ಬೇರೆ ಪ್ರಶ್ನೆ. ಬಟ್ ಆ ಪ್ರಶ್ನೆಯನ್ನು ಒಬ್ಬ ಮೇರು ನಟ ತನ್ನನ್ನು ಕೇಳಿದಾಗ ಆದ ರೋಮಾಂಚನದ ಬಗ್ಗೆ ಒಂದು ಲೇಖನ ಇದೆ. ನಮ್ಗೆ ಗೊತ್ತಿಲ್ಲ ಅವ್ರು ಮದುವೆ ಇದು ಹಿಂಗೆ ಲವ್ ಮ್ಯಾರೇಜ್ ಅನ್ಕೊಂಡಿದ್ವಿ, ಹೀಗೆಲ್ಲ ಅಂದ್ಕೊಂಡಿದ್ವಿ. ಬಟ್ ಅದು ಯಾವುದೋ ಅಲ್ಲ ಅಂತ ಈ ಪುಸ್ತಕ ಓದ್ತಾ. ಇನ್ನೊಂದು ಲೇಖನ ಇದೆ, ಕನ್ನಡಿಗರನ್ನು ಮಾರುವ ಊರಲ್ಲಿ.
ಅಂದರೆ ಈ ಸ್ಟಾರ್ಗಳಿಗೆ ನಟರಿಗೆ ಏನಿರುತ್ತೆ ಅಂದರೆ ಅವ್ರು ಎಲ್ಲೂ ಹೋದರೂ ಅವ್ರ ಬಗ್ಗೆ ಕನ್ನಡಿ ಇರುತ್ತೆ. ಅವ್ರು ಕ್ಯಾರವಾನಿಗೆ ಹೋದರೆ ಕನ್ನಡಿ ದೊಡ್ಡ ಮಿರರ್ ಇರುತ್ತೆ, ಲೈಟ್ ಹಾಕಿರ್ತಾರೆ, ಎಲ್ಲೂ ಹೋದರೂ ತಾನೇ ಕಾಣುವಂಥದ್ದು ಅವರಿಗೆ ಭಾಳ ಸಹಜವಾದದ್ದು. ಅಂದರೆ ನಟ ತನ್ನನ್ನು ನೋಡ್ಕೊತಾ ಇರೋದು ಕರೆಕ್ಟ್, ನಾನು ದಪ್ಪಾಗಿಲ್ಲ, ಬೆಳಗಿಲ್ಲ, ಮೇಕಪ್ ಸರಿ ಇದೆಯಾ, ಚೆನ್ನಾಗಿ ಕಾಣ್ತಿಲ್ಲ ಸ್ಕ್ರೀನಲ್ಲಿ ಅಂತ. ಹಾಗೆ ನೋಡಿಕೊಳ್ಳುವ ಹೊತ್ತಲ್ಲಿ ಒಂದು ಅಂದರೆ ಓದಿದ್ರೆ ಬರಲ್ಲ, ಒಂದು ನಾರ್ಸಿಸಸ್ ಅಂತ ಒಂದು ತತ್ವ ಇದೆ. ನಾರ್ಸಿಸಸ್ ಅಂತ ಇರ್ತಾನೆ, ಅವನು ಎಷ್ಟು ಸುಂದರನಾಗಿರ್ತಾನೆ ಅಂದರೆ ಕ್ರಮೇಣ ಒಂದು ನದಿಯಲ್ಲಿ ಹೋಗಿ ಅವರ ಮುಖವನ್ನು ನೋಡ್ಕೊತಾನೆ ಒಂದು ಕೊಡದಲ್ಲಿ. ಅದನ್ನು ನೋಡ್ತಾ ಇದ್ಬಿಡ್ತಾರೆ, ಇಷ್ಟು ಚೆನ್ನಾಗಿದ್ದಾನೆ ಇದು, ತನ್ನ ಪ್ರತಿಬಿಂಬವನ್ನೇ ನೋಡ್ತಾ ಕಳೆದು ಹೋಗ್ತಾನೆ. ಒಬ್ಬ ನಟ ಕೂಡ ಹಾಗೆ ತನ್ನ ಪ್ರತಿಬಿಂಬವನ್ನು ನೋಡ್ತಾ ನಾರ್ಸಿಸಿಸಮ್ಗೆ ಒಳಗಾಗಿ ಕಳೆದು ಹೋಗಬಾರ್ದು, ನೀವು ಎಚ್ಚರವನ್ನು ಹೇಳ್ತಾ ಆ ಲೇಖನ ಎಂಡಾಗುತ್ತೆ. ಈ ಥರದ ಲೇಖನ ಅಂದರೆ ಪ್ರತಿಯೊಂದು ಲೇಖನ ಓದಿದಾಗ ಕೂಡ ಈ ಸಾಲುಗಳ ನಡುವೆ ಇದೆಯಲ್ಲ, ಅದು ನಮ್ಮ ಜರ್ನಲಿಸ್ಟ್ಗಳಿಗೆ ಬಹಳ ಪ್ರಸಿದ್ಧವಾದ ಸಾಲು. ಬಿಟ್ವೀನ್ ದ ಲೈನ್ಸ್ ಓದಬೇಕು ಅಂತ ನಮಗೆ ನಮ್ಮ ವಯಕ್ಕೆ ಹೇಳ್ತಾ ಇತ್ತು. ಬರೆದಿದ್ದು ಓದಬೇಡ, 2 ಸಾಲುಗಳ ನಡುವೆ ಸತ್ಯ ಇರುತ್ತೆ ಅಂತ. ಗುಲ್ಜಾರ್ ಹೇಳ್ತಾರೆ, ಇಜಾಜ್ ಸಿನಿಮಾ ಮಾಡಿದಾಗ ನಾನು ಒಂದು ಡೈಲಾಗ್ ಬರೆದೆ, ಆ ಡೈಲಾಗ್ ಹೇಳಲಿಕ್ಕೆ ಸರಿಯಾದ ನಟನ ಹುಡುಕ್ತಾ ಇದ್ದೆ. ಏನಂದರೆ ಅವಳು ಪ್ರೇಯಸಿ, ಅವನ ಹಳೆಯ ಪ್ರೇಯಸಿ ರೈಲ್ವೆ ಸ್ಟೇಷನ್ ಕೂತಿರ್ತಾರೆ. ಇವನು ಇಳಿದು ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಒಳಗಡೆ ಬರ್ತಾನೆ. ಆತ ಒಳಗೆ ಬಂದ, ಅವಳನ್ನು ನೋಡಿದ. ಇಷ್ಟೇ ಬಂದಿದ್ದ ನಾನು ಸ್ಕ್ರೀನ್ ಪ್ಲೇನಲ್ಲಿ. ಬಟ್ ಅವನು ಬಂದು ಅವಳನ್ನು ನೋಡಿದ ಅಂತ ಹೇಳುವಾಗ ಅಲ್ಲಿ ಎಷ್ಟು ಮೀನಿಂಗ್ ಇರಬೇಕಾದ್ರೆ ಅವಳನ್ನು ಹಿಂದೆ ನೋಡಿದ್ದು, ಭೇಟಿಯಾಗಿದ್ದು, ಬೇರೆ ಆಗಿದ್ದು, ಜಗಳ ಆಗಿದ್ದು ಎಲ್ಲ ಒಂದು ಎಕ್ಸ್ಪ್ರೆಷನ್ ಬರಬೇಕು. ಅಷ್ಟ ನಟ ಸಿಗದೆ ಹೋದ್ರೆ ಅನಿಸಿದ್ದು ಅಂತ ಒಂದು ಪಾತ್ರ ಸಿಗದೆ ಹೋದ್ರೆ, ಒಂದು ನಟ ಸಿಗದೆ ಹೋದರೆ ಅದನ್ನು ಮಾಡೋಕ್ಕಾಗಲ್ಲ. ಸೊ ಆ್ಯಕ್ಟರ್ ಆಲ್ವೇಸ್ ಶುಡ್ ರೀಡ್ ಬಿಟ್ವೀನ್ ದ ಲೈನ್ಸ್. 2 ಸಾಲುಗಳನ್ನು ಯಾರ ಮೇಲೆ ಹೇಳ್ಕೊಡ್ಬೋದು, ಆದರೆ ಅದನ್ನು ನಟಿಸುವಾಗ ಆ 2 ಸಾಲುಗಳ ನಡುವೆ ಇರುವಂಥ ಅರ್ಥವನ್ನು ಸ್ವೀಕಾರ ಮಾಡಿ ಆ ಅರ್ಥದ ಒಳಗೆ ನುಸುಳಿಕೊಂಡು ಅರ್ಥ ನಡೆಸಬೇಕಾಗಿದೆ. ಈ ಲೇಖನದಲ್ಲಿ, ಇಡೀ ಪುಸ್ತಕದಲ್ಲಿ ಈ ಥರದ ವಿಶಿಷ್ಟವಾದ ಅನುಭವಗಳನ್ನು ಬರೆದಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ. ಏನಂದರೆ ಇವರು ಪುಸ್ತಕ ಬಿಡುಗಡೆಗೆ ಬರ್ತಾ ಇದ್ರು, ಪುಸ್ತಕಗಳನ್ನು ಓದಿ ಪ್ರತಿಕ್ರಿಯೆ ನೀಡ್ತಾ ಇದ್ರು. ಇವತ್ತು ಚಿತ್ರರಂಗದಲ್ಲಿ ಬಹಳ ಅಪರೂಪವಾಗಿರುವಂಥ ಪ್ರಕ್ರಿಯೆ. ಮೊದಲಾದರೆ ಭಾರತಿ ಮೇಡಮ್ನ ಎಷ್ಟೋ ಫೋಟೋಗಳು ನೋಡಿದ್ವಿ. ಅವರು ಶೂಟಿಂಗ್ ಹೋದಾಗ ಶೂಟಿಂಗ್ ಟೈಮಲ್ಲಿ ಪುಸ್ತಕ ಓದ್ತಾ ಕೊಟ್ಟಿರ್ತೀವಿ, ಕಾದಂಬರಿಗಳು ಓದ್ತಾ ಇದ್ರು. ಇಂಥ ಫೋಟೋಗಳನ್ನು ನೋಡ್ತಾ ಇದ್ವಿ. ಇವತ್ತು ಅಂಥ ಫೋಟೋ ಕಾಣಲ್ಲ. ಅದನ್ನು ಮೊಬೈಲ್ ರಿಪ್ಲೇಸ್ ಮಾಡಿದೆ, ರೀಲ್ಸ್ ನೋಡ್ತಾ ಇರ್ತಾರೆ, ಹೀಗೆಲ್ಲ ಇದೆ. ಬಟ್ ಆ ಓದು ಅವರನ್ನು ಹೇಗೆ ಮುಂದಕ್ಕೆ ತಗೊಂಡು ಹೋಗುತ್ತೆ, ಹೇಗೆ ಅವರ ಆ್ಯಕ್ಟಿಂಗಿಗೆ ಹೆಲ್ಪ್ ಆಗುತ್ತೆ, ಇದೆಲ್ಲ ನಾವು ರೀಡಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಅಂದರೆ ಓದುವ ನಟರನ್ನು ನೋಡಿದಾಗ. ಸೊ ಇದನ್ನೆಲ್ಲ ಇವತ್ತು ನಾನು ಈ ಸಂದರ್ಭದಲ್ಲಿ ಜಾಣಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಮನೆಯ ಜೊತೆ ಇರುವಂಥ ಇನ್ನೊಂದು ಋಣ ಏನಂದರೆ ವೆಂಕಟೇಶಿಗೆ ಗೊತ್ತು. ವೆಂಕಟೇಶ್ ಅವರ ಚಿಕ್ಕಪ್ಪ ಸುಧೀಂದ್ರ ಅಂತಿದ್ರು. ನಾನು ಇಲ್ಲಿಗೆ ಬರ್ತಾ ಇದ್ದೆ. ಒಂದ್ಸಲ ವಿಷ್ಣುವರ್ಧನ್ ನಮ್ಮ ಮನೆಗೆ ಫೋನ್ ಮಾಡಿದ್ದಾರೆ, ನಾನು ಹೊರಟುಬಿಟ್ಟಿದ್ದಾರೆ ಲ್ಯಾಂಡ್ಲೈನ್. ನಮ್ಮ ಅಮ್ಮ ಫೋನ್ ತಗೊಂಡಿದ್ದಾರೆ, ಅಮ್ಮ ಏನೋ ಮಾತಾಡಿದ್ದಾರೆ ಏಕವಚನದಲ್ಲಿ. ಸೊ ಹಾಗಾಗಿ ನನಗೆ ರಾತ್ರಿ ಮನೆಗೆ ಹೋದಾಗ ಒಂದು ಸರ್ಪ್ರೈಸ್ ಇದೆ. ಮನೆಯಲ್ಲಿ ಒಂದು ಹೂವು ಮತ್ತು ಹಣ್ಣು ಇಟ್ಟಿದ್ದಾರೆ. ಯಾರು ಅಂದರೆ ಸುಧೀಂದ್ರಗೆ ಫೋನ್ ಮಾಡಿ, ವಿಷ್ಣುವರ್ಧನ್ ಅವರು ನಮ್ಮ ಮನೆಗೆ ಹೋಗಿ ನಮ್ಮ ತಾಯಿಯನ್ನು ಭೇಟಿ ಆಗಿದ್ದಾರೆ. ನಮ್ಮ ಜ್ಞಾಪಕ ಬಂದಿದ್ದೆ, ಕರ್ತವ್ಯ ಮನೆಗೆ ಹೋಗಿ ನಮ್ಮ ಅಮ್ಮನನ್ನು ಭೇಟಿ ಆಗಿದ್ದಾರೆ. ನಾನು ಏನು ಸರ್ ಇದು ಅಂದೆ, ಇದಕ್ಕೆ ನನಗೂ ನಿನಗೂ ಇದಕ್ಕೆ ಸಂಬಂಧ ಇಲ್ಲ, ನನಗೂ ಅಮ್ಮನಿಗೂ ಸಂಬಂಧ ಇಲ್ಲ ಅಂತೇಳಿ. ಅಂದರೆ ಎಂಥ ಅಂದರೆ ಎಷ್ಟು ದೊಡ್ಡ ನಟರು, ಎಷ್ಟು ವಿನಯವಂತರಾಗಿ ಮತ್ತು ಎಷ್ಟು ಒಂದು ಪ್ರೀತಿಯಿಂದ ಆಪ್ತತೆಯಿಂದ ಇಷ್ಟ ಇದ್ರು ಅಂತ ಹೇಳೋದಕ್ಕೆ ಈ ಘಟನೆ ಹೇಳಿದೆ. ಸೊ ಇವತ್ತು ಇಲ್ಲಿ ಬಂದು ಈ ಪುಸ್ತಕವನ್ನು ಇವರು ಓದಿ ಭಾಳ ಅಂದರೆ ನಾನು ಸುಮ್ಮನೆ ಹೋಗ್ಲಿಕ್ಕಿಲ್ಲ, ನಾನು ಹೋಗ್ಲಿಕ್ಕಿಲ್ಲಿ ಅಂತ ಅನಿಸ್ಬೋದು. ಆದರೆ ಹೊಗಳಿಕೆಗೆ ಅರ್ಹವಾದ ಕೆಲಸವನ್ನು ನಾನು ಮಾಡಿದ್ದಾರೆ. ಭಾಳ ಸೊಗಸಾದ ಪುಸ್ತಕ. ಅದರಲ್ಲಿ ಇರುವಂಥ 35-40 ಲೇಖನಗಳು, 40 ಲೇಖನಗಳಲ್ಲಿ ಪುಟ್ಟ ಲೇಖನಗಳಿವೆ, ಭಾಳ ಸುದೀರ್ಘವಾದ ಲೇಖನ ಇದೆ. ಆಮೇಲೆ ಅವರೇ ಹೇಳಿದಾಗೆ ಹೇಗೆ ಒಂದು ಮಾತು ನಾವು ಹೇಳ್ತೀವಿ, ಹೊಸೊಬ್ಬರು ಬರೆದಾಗ ಟೀಕಿಸಬೇಕು, ಹೊಸೊಬ್ಬರು ಬರೆದಾಗ ಅದನ್ನು ವಿಮರ್ಶಾತ್ಮಕವಾಗಿ ನೋಡಬೇಕು ಅಂತ. ಬಟ್ ಅದನ್ನು ಬಂದಿದ್ರು. ಆವಾಗ ಅವರು ವಿಷ್ಣು ಸರ್ ಬಂದಿದ್ರು ಅಂತ ಪೇಂಟ್ ಆ್ಯಂಡ್ ಹಾರ್ಡ್ವೇರ್ ಕೊಡೋಕ್ಕೆ ವಿಷ್ಣು ಸರ್ ಬಂದಿದ್ರು ಅಂತ ನಾನು ಬಂದು ಹೇಳ್ತಾ ಇದ್ರು. ಇವತ್ತು 30-35 ವರ್ಷ ಆದಮೇಲೆ ಈ ಮನೆಗೆ ಸಾವಣ್ಣ ಪ್ರಕಾಶನ ಮೂಲಕ ಈ ಮನೆಗೆ ಭೇಟಿ ಕೊಡ್ತಾ ಇದ್ದೆ. ಇದು ಒಂದು ಭಾಳ ಖುಷಿ ವಿಚಾರ. ಫ್ಯಾನ್ ಬಾಯ್ ಆಗಿದ್ದೆ ವಿಷ್ಣು ಸರ್ಗೆ. ನಾನು ಎಲ್ಲ ಮೂವೀಸನ್ನು ಫಸ್ಟ್ ಶೋ ನೋಡ್ತಾ ಇದ್ದು ಇದೆಲ್ಲ ನೆನೆಸ್ಕೊತಿದ್ದಾಗ ನನಗೆ ಇವತ್ತು ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ನಮ್ಮ ಲೈಫಲ್ಲಿ ಏನಿರುತ್ತೆ ನಮ್ಮ ಮುಂದೆ ಏನು ಗೊತ್ತಿರಲ್ಲ. ಇವತ್ತು ಅದೇ ಮನೆಗೆ ನಾನು ಬಂದಿದ್ದೀನಿ.
ಎಲ್ಲರ ಆಶೀರ್ವಾದ ಇರಲಿ. ನಾನು ಜೋಗಿ ಸರ್ ನನಗೆ ಫೋನ್ ಮಾಡಿಬಿಟ್ಟು ಅನಿರುದ್ಧ್ ಸರ್ದು ಫೋನ್ ಬಂದಿತ್ತು, ಈ ಥರ ಬುಕ್ ಮಾಡಬೇಕು ಅಂತ, ನೀವು ಮಾಡಿ ಅಂತಂದಾಗ ಜೋಗಿ ಸರ್ ಯಾವುದೇ ಒಂಥರ ಕೃಷ್ಣ ಥರ ಅವರು ನಮಗೆ ಆದೇಶ ಕೊಡ್ತಾರೆ, ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಸೊ ಅದಕ್ಕೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಅನಿರುದ್ಧ್ ಸರ್ ಹತ್ರನೂ ನನಗೆ ಈ ಪುಸ್ತಕ ಮಾಡಬೇಕಾದ್ರೆ ಒಡನಾಟದಲ್ಲಿ ಈಸ್ ಎ ಪರ್ಫೆಕ್ಷನಿಸ್ಟ್ ಅಂತಂದರೆ ಪರ್ಫೆಕ್ಷನಿಸ್ಟ್. ನನಗೆ ಭಾಳ ಖುಷಿಯಾಗಿತ್ತು. ಅಂದರೆ ಫುಲ್ ಡೀಟೇಲಿಂಗ್ ಆಗಿ ನೋಡ್ತಾರೆ, ಒಂದು ಲೈನ್ ಸ್ಪೇಸ್ ಆಗಲಿ, ಅದು ಬಿಟ್ವೀನ್ ದ ಲೈನ್ಸ್ಗೂ ಅದಕ್ಕೂ ಭಾಳ ಅರ್ಥ ಕೊಟ್ಟಿತ್ತು ಅಂತಂದರೆ ಅನಿರುದ್ಧ್ ಸರ್. ನಮ್ಮ ವಿಕ್ರಮ ಅದನ್ನೇ ಹೇಳ್ತಿದ್ರು, ಸರ್ ಇಷ್ಟು ಡೀಟೇಲಿಂಗ್ ಏನೋ ಮಾಡಿದ್ವಿ ಓದ್ವಿ ಅಂದಾಗ ಇದು ನಮಗೂ ಭಾಳ ಕಲಿಕೆ ಇತ್ತು. ಈ ಸ್ಪೇಸ್ ಯಾಕೆ ಕಲಿಕೆ ಬರ್ತಾ ಇದೆ, ಇದೇ ಕಾಲ ಸೊ ಅದಕ್ಕೆ ಭಾಳ ಖುಷಿ ಆಯಿತು ನನಗೆ ಈ ಪುಸ್ತಕ ತರದಲ್ಲಿ. ಇದು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವುದೇ ಇದಿಲ್ಲ, ಯಾಕಂದರೆ ಆಲ್ರೆಡಿ ಒಂದು ಸರ್ಕ್ಯುಲೇಷನ್ ಮಾರ್ಕೆಟಲ್ಲಿ ಇದೆ, ಅಮೆಝಾನಲ್ಲಿ ಎಲ್ಲದರಲ್ಲೂ ಒಳ್ಳೆ ಪತ್ರಿಕೆ ನಮ್ಗೆ ಸಿಗ್ತಾ ಇದೆ. ಅನಿರುದ್ಧ್ ಸರ್ಗೆ ಮತ್ತು ಭಾರತಿ ಮೇಡಮ್ಗೆ, ಯೋಗಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ನೀವೆಲ್ಲ ಬಂದು ನಮಗೆ ಆರೈಸೋದಕ್ಕೆ ಭಾಳ ಥ್ಯಾಂಕ್ಸ್ ಹೇಳ್ತೇನೆ. ನಮಗೆ ಕ್ಷಮೆಯಲ್ಲಿ ತುಂಬ ಬಲವಾಗಿ ಪ್ರಾರಂಭ ಆಯಿತು. ಎರಡನೇದಾಗಿ ನಮ್ಮ ಕರೆಗೆ ತಾವು ಆತ್ಮೀಯವಾಗಿ ಸ್ಪಂದಿಸಿ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನನ್ನನ್ನು, ನನ್ನ ಕೃತಿಯನ್ನು ಹಾರೈಸುವುದಕ್ಕೆ ಆಶೀರ್ವಾದ ಮಾಡುತ್ತೆ. ಮಾಧ್ಯಮದ ಮಿತ್ರರಿಗೆ, ಅಭಿಮಾನಿಗಳಿಗೆ, ನನ್ನ ವೈಯಕ್ತಿಕ ಕುಟುಂಬಕ್ಕೂ ಹಾಗೂ ಸಾಹಿತಿಗಳು ಬಂದಿದ್ದಾರೆ. ನೇಮಿಚಂದ್ರ ಅವರು ಬಂದಿದ್ದಾರೆ, ದತ್ತಾತ್ರೇಯ ಸರ್ ಅವರು ಬಂದಿದ್ದಾರೆ, ಜೋಗಿ ಸರ್, ಆಮೇಲೆ ರಾಮಣ್ಣ ಸರ್, ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಸಾಲುಗಳ ನಡುವೆ ಈ ಒಂದು ಪುಸ್ತಕ ಅಪ್ಪವರಿಗೆ ಕರ್ನಾಟಕ ರತ್ನ ಸಾಹಿತ್ಯ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಾನು ಅರ್ಪಣೆ ಮಾಡಿದ್ದೀನಿ. ನನ್ನ ಬರವಣಿಗೆ ಪ್ರಾರಂಭ ಆಗಿದ್ದು ಬಹುಶಃ 2008ರಲ್ಲಿ MS ಸತ್ಯೇಶ್ವರ ಅವರ ಚಿತ್ರ ಇದ್ದೋಡು ಸಿನಿಮಾ ಒಂದು ಸನ್ನಿವೇಶ ಆಯಿತು, ಒಂದು ಸಂಭಾಷಣೆ ಇತ್ತು, ನನ್ನ ಮಾತುಗಳಿತ್ತು. ನನಗೆ ಅನ್ನಿಸ್ತು ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು, ಅವಕಾಶ ಇದೆ ಅಂತ. ತುಂಬ ದೊಡ್ಡ ನಿರ್ದೇಶಕರು, ಹಿರಿಯ ನಿರ್ದೇಶಕರು, ಅವ್ರ ಹತ್ರ ಹೋಗಿ ಮಾತಾಡೋದೇ ಕಷ್ಟ. ಆದರೂ ನಾನು ಧೈರ್ಯ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಕೇಳಿದೆ. ಈ ಮಾತುಗಳು ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ನಾನು ಅನಿಸುತ್ತೆ, ನಾನು ಅದನ್ನು ಬದಲಾಯಿಸಬಹುದಾ ಅಂತ ಕೇಳಿದೆ. ಇನ್ನೂ ಧೈರ್ಯ ಮಾಡಿ, ಯಾಕಂತಂದರೆ ಅಂಥ ಹಿರಿಯ ನಿರ್ದೇಶಕರ ಒಂದು ಸ್ಕ್ರಿಪ್ಟ್ ಏನಿರುತ್ತೆ, ಸಂಭಾಷಣೆಯ ಸ್ಕ್ರಿಪ್ಟ್ ಏನಿರುತ್ತೆ, ಅದು ಬೌಟ್ ಸ್ಕ್ರಿಪ್ಟ್. ಅದರಲ್ಲಿ ಏನು ಬದಲಾವಣೆ ಮಾಡುವ ಅಥವಾ ಆಗುವ ಅವಕಾಶಗಳು ತುಂಬ ಕಡಿಮೆ. ಅದು ನಾನು ಧೈರ್ಯ ಮಾಡಿ ಕೇಳಿದೆ. ಅವರು ತುಂಬ ಸಹಜವಾಗಿ, ಸರಳವಾಗಿ ಮಾಡಿ, ನಿಮಗೆ ಅನಿಸುತ್ತೆ ಮಾಡಿ ಅಂತ. ನಾನು ಅದನ್ನು ಬರೆದೆ. ಸರ್ ಬರ್ತಿದ್ದೀನಿ, ಕೇಳಿಸ್ಲ, ಬೇಡ ಶಾರ್ಟ್ ಕೊಡಿ ಅಂತ. ಭಾಸ್ಕರ್ ಸ್ವಿಚ್ ಆನ್ ದ ಕ್ಯಾಮ್ರಾ, ಶಾರ್ಟ್ ಕೊಟ್ಟೆ. ಶಾರ್ಟ್ ಓಕೆ ಫೈನ್ ಗುಡ್ ಅಂತ ಇಟ್ಟೆ. ಕಮಿಂಗ್ ಫ್ರಮ್ ಸಚ್ ಎ ಲೆಜೆಂಡರಿ. ಅದಾದ್ಮೇಲೆ ನೇಮಿಚಂದ್ರ ಅವರು ಇಲ್ಲೇ ಕೂತಿದ್ದಾರೆ. ಅವ್ರ ಕಥೆಗಳನ್ನು ನಾನು ಸಾಕಷ್ಟು ಓದಿದ್ದೀನಿ, ಬೇರೆಯವ್ರಿಗೂ ಓದಿ ಹೇಳಿದ್ದೀನಿ. ಸುಚಿತ್ರಾದಲ್ಲಿ ಒಂದು ಕಥೆಗಳನ್ನು ಅವರು ಕಾರ್ಯಕ್ರಮ ಆಗಿತ್ತು, ನನ್ನ ಕಳಿಸಿದ್ರು. ಆಗ ನೀವು ಕಥೆಗಳನ್ನು ಓದಿದ್ದೆ. ಆ ಒಂದೆರಡು ಮೂರು ಕಥೆಗಳನ್ನು ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ, ತುಂಬ ಹಿಂದೆ. ಅದಕ್ಕೆ ನಾನು ಚಿತ್ರಕಥೆ ಕೂಡ ಬರ್ತೀನಿ. ಆ ಚಿತ್ರಕಥೆಯನ್ನು ಅವರು ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಬರೀತೀರಿ ಅಂತ ವ್ಯಕ್ತಪಟ್ಟರು. ಆಕೆಯಿಂದ ಆ ಥರದ ಒಂದು ಪ್ರಶಂಸೆ ಬರೋದು,
ಅದು ನಿಜಕ್ಕೂ ತುಂಬ ತುಂಬ ಒಂದು ಉತ್ಸಾಹ. ಇನ್ನಷ್ಟು ಮಕ್ಕಳು ಬರೆಯೋದಕ್ಕೆ ಅವಕಾಶ ಬಂತು. ಅದಾದಮೇಲೆ ಒಂದಿಷ್ಟು ದಿನ ನಾನು ಸಾಕಷ್ಟು ಕಾದಂಬರಿಗಳನ್ನು ಓದಿದೆ, ಸಾಕಷ್ಟು ಸಿನಿಮಾಗಳನ್ನು ನೋಡಿದೆ. ನನ್ನ ಹತ್ರ ಸುಮಾರು 6,000 ಸಿನಿಮಾಗಳಿದ್ದಾವೆ, ಬೇರೆ ಬೇರೆ ದೇಶಗಳ ಸಿನಿಮಾಗಳು. ಸುಮಾರು ಸಿನಿಮಾಗಳನ್ನು ನೋಡಿದೆ, ಸುಮಾರು ಕಾದಂಬರಿಗಳನ್ನು ಓದಿದೆ. ಸಿನಿಮಾಗಳು ಇರಲಿಲ್ಲ ನನ್ನ ಹತ್ರ. ಆದರೆ ಆ ಒಂದು ಸಮಯದಲ್ಲಿ ನಾನು ಆ ಒಂದು ಸಮಯನ ಈ ರೀತಿ ಬಳಸ್ಕೊಂಡೆ. ನನಗೆ ಗೊತ್ತಿಲ್ಲ ಮುಂದೆ ಯಾವ ರೀತಿಯಲ್ಲಿ ಅದು ಉಪಯೋಗ ಬರಬಹುದು ಅಂತ ಗೊತ್ತಿರಲಿಲ್ಲ. ಆದರೆ ನಾನು ಅದನ್ನು ಆ ರೀತಿಯಲ್ಲಿ ಬಳಸ್ಕೊಂಡೆ. ಒಬ್ಬರು ಸಿನಿಮಾದವರು ಮಧ್ಯ ಬಂದರು. ಅದರಲ್ಲಿ ಸರ್ ಒಬ್ಬ ನಿರ್ದೇಶಕನ ಪಾತ್ರ ಇದೆ, ಫ್ರಸ್ಟ್ರೇಟೆಡ್ ಇದ್ದಾನೆ ಸರ್ ಅವನು. ಅದಕ್ಕೆ ಅವನು ಸಿಕ್ಕಾಪಟ್ಟೆ ಕುಡಿತಾ ಇರ್ತಾನೆ. ಅದಕ್ಕೆ ಒಂದು ಕತೆ, ದಯವಿಟ್ಟು ಕ್ಷಮಿಸಿ ಸರ್, ನೀವು ಬಂದಿದ್ದೀರಿ, ನನ್ನ ಹತ್ರ ಬಂದಿದ್ದೀರಿ, ಕೇಳ್ಕೊಂಡ್ಬಂದಿದ್ದೀರಿ, ತುಂಬ ಸಂತೋಷ. ಆದರೆ ಈ ಥರದ ಒಂದು ಪಾತ್ರ ನಾನು ಮಾಡೋದು ಯಾಕೆ ಮಾಡೋದು? ಕೆಲಸ ಇಲ್ಲದೆ ಇದ್ದಾಗ ಫ್ರಸ್ಟ್ರೇಟ್ ಆಗಿ ಕುಡ್ತಾ ಏನಿದೆ ಇದು ನನಗೆ ಅರ್ಥವೇ ಆಗಲ್ಲ. ಸಕಾರಾತ್ಮಕವಾಗಿ ನೀವು ಯಾವ ರೀತಿಯಲ್ಲಿ ಬಳಸ್ತೀರಿ ನಿಮ್ಮ ಸಂಘರ್ಷಗಳನ್ನು, ಅದು ತುಂಬ ಮುಖ್ಯ. ಹುಡ್ಕೊಂಡು ಬಿಡ್ಕೊಂಡು ಏನೋ ಒಂದು ವ್ಯಸನಗಳನ್ನು ಮಾಡಿಕೊಂಡು ನಿಮ್ಮ ಸಮಯ ವ್ಯರ್ಥ ಮಾಡೋದರಲ್ಲಿ ಅಥವಾ ದುಡ್ಡು ಖರ್ಚು ಮಾಡೋದರಲ್ಲಿ ಅರ್ಥ ಇದೆ. ಆ ಸಮಯನ ಯಾವ ರೀತಿಯಲ್ಲಿ ಬಳಸ್ತೀವಿ ಅದು ತುಂಬ ಮುಖ್ಯ. ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬೋದು. ಇವತ್ತು ನನಗೆ ಅದು ಏನೆಲ್ಲ ಓದಿದೆ, ಏನೆಲ್ಲ ನೋಡಿದೆ, ಅದು ತುಂಬ ಉಪಯೋಗ ಬರ್ತದೆ. ಅದಾದಮೇಲೆ ನಾನು ಒಂದಿಷ್ಟು ಕಿರುಚಿತ್ರಗಳನ್ನು ಬರೆದು ನಿರ್ದೇಶನ ಮಾಡಿದೆ. ಅದಾದಮೇಲೆ ಸಾಕ್ಷ್ಯಚಿತ್ರ ಮಾಡಿದೆ. ನಾನು ಭಾರತೀಯ ಮಾವನ ಸಾಕ್ಷ್ಯಚಿತ್ರ ಮಾಡಿದೆ. ಆ ಕಿರುಚಿತ್ರಗಳಿಗೆ ಮತ್ತು ಭಾರತೀಯ ಮಾವನ ಸಾಕ್ಷ್ಯಚಿತ್ರಕ್ಕೆ ನನಗೆ ಒಟ್ಟು 20 ದಾಖಲೆಗಳು ಸೃಷ್ಟಿ ನನ್ನ ಹೆಸರು. ರಾಷ್ಟ್ರೀಯ ಪ್ರಶಸ್ತಿ ಬಂತು ನನಗೆ ಸಾಕ್ಷ್ಯಚಿತ್ರ. ಅದು ಕೂಡ ಬರೆದು ನಿರ್ದೇಶನ ಮಾಡಿದೆ, ಎಲ್ಲ ಕೂಡ ಬರೆದು ನಿರ್ದೇಶನ ಮಾಡಿದೆ. ಹಾಗಾಗಿ ಬರೆಯೋದೇನಿದೆ ಅದು ಹಂತ ಹಂತವಾಗಿ ಬರೀತಾ ಇದೆ. ನಂತರ ಒಂದಿಷ್ಟು ಲೇಖನಗಳು ಬರೆದು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾನು S.R. ರಾಮಕೃಷ್ಣ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಡೆಕ್ಕನ್ ಹೆರಾಲ್ಡ್ ಮೆಟ್ರೋ ಲೈಫ್ ಎಡಿಟರ್ ಸಂಪಾದಕರು, ಅವರು ನನಗೆ ತುಂಬ ಕೈತಟ್ಟಿದ್ರು. ಯೋಗಿ ಸರ್ ಅವರು ನನಗೆ ಇತ್ತೀಚೆಗೆ ಬಹುಶಃ 2 ತಿಂಗಳಾಗಿರಬಹುದೇನೋ ನಾನೊಂದು ಲೇಖನ ಬರೆದು ಕನ್ನಡ ಪ್ರಭಾವ, ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ವಿಜಯ ಕರ್ನಾಟಕ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ನನ್ನ ಒಂದಿಷ್ಟು ಲೇಖನಗಳು ಪ್ರಕಟಗೊಂಡಿವೆ. ಈ ಕಳೆದ 3 ವರ್ಷಗಳಿಂದ ನಾನು ಕಾದಂಬರಿ ಬರೀತಾ ಇದ್ದೀನಿ. ನಮ್ಮ ತಾಯಿ ಹೇಳಿದ್ರು, ನನ್ನ ಮೊದಲ ಗುರು ನಮ್ಮ ತಂದೆ ತಾಯಿ. ಅವರು ನಾನೇನೇ ಬರೆದ್ರು ಕೂಡ ಮೊದಲು ಓದುಗರು ಅವರೇ, ಜೊತೆಗೆ ವಿಮರ್ಶಕರು ಅವರೇ. ನಮ್ಮ ತಾಯಿ ನನಗೆ ಹೇಳೋದು, ನೀನು ಕಾದಂಬರಿ ಒಂದು ಕಡೆ ಬರಿತಾ ಇರು, ಯಾಕಂದ್ರೆ ನಾನು 3 ವರ್ಷದಿಂದ ಬರಿತಾನೆ ಇದ್ದೀನಿ. ಅದು ಸಿಕ್ಕಾಪಟ್ಟೆ ಕಾದಂಬರಿ ಬರೆಯೋರಿಗೆಲ್ಲ ಗೊತ್ತಿದೆ, ಅದು ತುಂಬ ಸಮಯ ತಗೊಳ್ತು. ಅದು ಒಂದು ಕಡೆ ಬರಿತಾ ಇದ್ರು, ಆದರೆ ನೀನು ಬರೆದಿರ್ತಕ್ಕಂಥ ಲೇಖನಗಳಿಗಿರಲ್ಲ, ಅದರ ಒಂದು ಸಂಪುಟ, ಒಂದು ಸಂಕಲನ ಬಿಡುಗಡೆ ಮಾಡು. ಅವರ ಒಂದು ಹಠದಿಂದ ಈ ಒಂದು ಸಂಕಲನ ಬಿಡುಗಡೆ ಆಯಿತು. ಆ ಎಲ್ಲ ಲೇಖನಗಳು ಏನು ಪ್ರಕಟಗೊಂಡಿದ್ದು, ಜೊತೆಗೆ ಒಂದಿಷ್ಟು ಲೇಖನಗಳು ನಾನು ಬರೆದಿಟ್ಕೊಂಡಿದ್ದೆ. ಅದು ಪ್ರಕಟ ಅಂದರೆ ನಾನು ಯಾರಿಗೂ ಕಳಿಸಿರ್ಲಿಲ್ಲ. ಆ ಲೇಖನಗಳು ಎಲ್ಲ ಸೇರಿಸಿ ಒಟ್ಟು 40 ನನ್ನ ಪ್ರಬಂಧಗಳ ಸಂಪುಟ. ಜೋಗಿ ಸರ್ ಅವ್ರನ್ನ ಕೇಳಿದೆ, ನನಗೆ ತುಂಬ ಆತ್ಮೀಯರು, ತುಂಬ ನನಗೆ ಇದು ಸಮಾನ. ಅವರನ್ನ ಕೇಳಿದೆ, ನಾನು ಬರೆದಿದ್ದೀನಿ ಸರ್,